Hi guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಸೂಪರ್ ಆಗಿರೋ ಸಿಂಪಲ್ ಆಗಿರೋ ಕ್ವಿಕ್ ಆಗಿ ಮಾಡುವಂಥ ರೆಸಿಪಿ. ಲೈಕ್ ಬೆಳಗ್ಗೆ ಹೊತ್ತು ಯೂಶಲಿ ಹೆಣ್ಮಕ್ಳಿಗಿರುತ್ತೆ, ಆಫೀಸ್ಗೆ ಹೋಗೋರು ಏನು ಟಿಫಿನ್ ಮಾಡೋಣಪ್ಪ, ಮಕ್ಳಿಗೆ ಟೈಮ್ ಆಯಿತು, ಹಸ್ಬೆಂಡಿಗೆ ಟೈಮ್ ಆಯಿತು, ಸೊ ಮನೇಲಿರೋರಿಗೆ ಟೈಮ್ ಆಯಿತು, ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಫುಲ್ ತಲೆ ಕೆಡಿಸ್ಕೊಂಡಿರ್ತೀರ. ಸೊ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಡಿಶ್. ಸೊ ಇವತ್ತು ರೆಸಿಪಿನ ತೋರಿಸೋಣ ನಿಮ್ಮ ಹತ್ರ ಎಲ್ಲ ಅಂತ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಏನು ಸ್ಪೆಷಲ್ ಮಮ್ಮಿ ಇವತ್ತು? ಟೊಮೆಟೊ ಬಾತ್. ಏನು ಹಾಕ್ಕೊಂಡಿದ್ದೀರಾ? ಫಸ್ಟು ಎಣ್ಣೆ. ಓಕೆ. ಇವಾಗ ಪಲಾವ್ ಮಸಾಲ ಸಾಮಾನು ಏನೆಲ್ಲ ಇದೆ ಪಲಾವ್ ಮಸಾಲ ಸಾಮಾನು? ಇದು ಚಕ್ಕೆ, ಲವಂಗ, ಮೊಗ್ಗು, ಹೂವು ಎಲ್ಲ ಇದೆ. ಓಕೆ. ಇವಾಗ ನೆಕ್ಸ್ಟು ಕರಿಬೇವು, ಈರುಳ್ಳಿ. ಸೊ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಓಕೆ. ಬರಲಿ. ಸೊ ಯಾವಾಗಲೂ ಹೆಚ್ಚೆಲ್ಲ ಹಾಕಿ ಮಾಡಿಬಿಡ್ತಾ ಇದ್ದೆ. ಸೊ ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ರುಬ್ಬಿ ಮಾಡೋಣ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇರೆ ಥರ ಹಾಕಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದು ಮಾಡಿ ನೋಡೋಣ ಇವತ್ತು. ಓಕೆ. ಇವಾಗ ನೆಕ್ಸ್ಟ್ ಮಮ್ಮಿ? ಸೊ ಈಗ ಗೋಡಂಬಿ ಮತ್ತು ಕಾಯಿ ರುಬ್ಬಿಕೊಂಡಿದ್ದೀನಿ. ಓಕೆ. ಇದೇ ಸ್ಪೆಷಲ್ ಇವತ್ತು. ಸೊ ಎಲ್ಲ ರುಬ್ಬಿ ಹಾಕಿರ್ತೀನಿ. ಸೊ ಇದೊಂದು ಬಟ್ಲು ತೊಗೊಂಡಿದ್ದೀನಿ, ಇದು ಹಾಕೋಣ. ನೆಕ್ಸ್ಟ್ ಟೊಮೆಟೊ ಎಲ್ಲ ರುಬ್ಕೊಂಡಿದ್ದೀನಿ. 4 ಟೊಮೆಟೊ ತೊಗೊಂಡಿದ್ದೀನಿ. ಕ್ಯೂರಿ ಮಾಡ್ಕೊಂಡಿದ್ದೀರಾ? ಪೇಸ್ಟ್ ಮಾಡ್ಕೊಂಡಿದ್ದೀರಾ? ಹಾಗೆ ಹಾಕ್ತೀರಾ? ಓಕೆ. ಅಷ್ಟೇನಾ? ಸ್ವಲ್ಪ ಕುದಿಲಿ, ಮಸಾಲೆ ಹಾಕಬೇಕಲ್ಲ ಮತ್ತೆ. ಓ, ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಬೇಕು ಮತ್ತೆ. ಓಕೆ. ಇವಾಗ ಸೊ ಈಗ ಸ್ಪೈಸಸ್ ಆ್ಯಡ್ ಮಾಡೋಣ. ಓಕೆ. ಒಂದು 1/2 ಸ್ಪೂನ್ ಧನಿಯಾ ಪುಡಿ. ಓಕೆ. 1 ಸ್ಪೂನಷ್ಟು ಖಾರದ ಪುಡಿ. 1 ಸ್ಪೂನ್ ಸಾಕಾ ಖಾರ? ಹಾಂ. ಕಾಶ್ಮೀರಿ ಚಿಲ್ಲಿ ಪೌಡ್ರು. ಓಕೆ. ಸೊ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು 1/2 ಸ್ಪೂನ್ ಗರಂ ಮಸಾಲ. ಓಕೆ. ಇದಕ್ಕೆ ಮೊಸರೆಲ್ಲ ಏನು ಆ್ಯಡ್ ಮಾಡಲ್ಲ? ಬಿರಿಯಾನಿಗಾದರೆ ಒಂದು ಸ್ವಲ್ಪ ಮೊಸರು ಆ್ಯಡ್ ಮಾಡಬೇಕು. ಸೊ ಇವತ್ತು ನಾನು ಮೊಸರು ಆ್ಯಡ್ ಮಾಡಿಲ್ಲ. ಓಕೆನಾ? ಸೊ ಇದನ್ನು ಕಾಯಿ ಮತ್ತು ಗೋಡಂಬಿನ ರುಬ್ಬಿ ಹಾಕ್ತಾಯಿದ್ದೀನಿ. ಇದು ಟೇಸ್ಟೇ ಬೇರೆ ಥರ ಬರುತ್ತೆ. ಸೊ ಇದು ಚಿಕನ್ ಹಾಕಿದ್ರೆ ಚಿಕನ್ ಬಿರಿಯಾನಿ, ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಬಿರಿಯಾನಿ, ಇಲ್ಲ ಬಟಾಣಿ ಹಾಕಿದ್ರೆ ಬಟಾಣಿ ಬಾತ್ ಮಾಡ್ಬೋದು. ಓಕೆ. ಸೊ ಏನಾದರೂ ವೆಜಿಟೇಬಲ್ ಹಾಕ್ಕೊಂಡು ಮಾಡ್ಬೋದು. ಏನು ಬೇಡ ಅಂದರೆ ಇಷ್ಟೇ ಹಾಕ್ಕೊಂಡು ರೈಸ್ ಹಾಕ್ಕೊಂಡು ಪ್ಲೇನ್ ಹಾಕ್ಕೊಂಡು ಮಾಡ್ತೀವಿ ಟೊಮೆಟೊ ಬಾತ್. ಇಲ್ಲಾಂದರೆ ವೆಜಿಟೇಬಲ್ಸ್ ಹಾಕ್ಕೊಬೋದು. ಸೊ ಏನು ಬೇಕಾದ್ರೂ ಮಾಡ್ಕೊಬೋದು. ಇವಾಗ ನೆಕ್ಸ್ಟು ಈಗ ಅಕ್ಕಿ ತೊಳೆದಿಟ್ಟಿದ್ದೀನಿ. ಓಕೆ. ಸೊ ಇದು ಅಕ್ಕಿ ಹಾಕ್ಕೊಳ್ಳೋಣ. ಎಷ್ಟು ಗ್ಲಾಸ್ ಹಾಕೊಳ್ತಿದ್ದೀರಾ? ನಾವಿರೋ 3 ಜನಕ್ಕೆ 1 ಪಾವ್ ಅಕ್ಕಿ ಹಾಕಿದ್ದೀನಿ. ಓಕೆ. ಸೊ ಸಾಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಓಕೆ. ಸೊ ನಾನೇನು ಕಮ್ಮಿನೇ ಹಾಕ್ಕೊಂಡಿದ್ದೀನಿ, ಬರೀ ಬ್ರೇಕ್ಫಾಸ್ಟಿಗೆ ಅಷ್ಟೇ. ಸೊ ಆಮೇಲೆ ಅಕ್ಕಿಗೆ ಎಷ್ಟು ಬೇಕೋ ನೀರಷ್ಟು ಹಾಕ್ಕೊಂಡ್ಬಿಡೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಸೊ ಸಿಂಪಲಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಓಕೆ. ಸೊ ಇವಾಗ ಈರುಳ್ಳಿನೂ ರುಬ್ಬಿ ಹಾಕ್ಕೊಬೋದು, ಬಟ್ ಅಷ್ಟೊಂದು ಚೆನ್ನಾಗಿರೋ ಈರುಳ್ಳಿ ಅದು ಸ್ವಲ್ಪ ಸಿಕ್ಕಬೇಕು ಬಾಯಿಗೆ. ಸೊ ಇದರಲ್ಲಿ ಮೊಟ್ಟೆ ಹಾಕಿ ಮಾಡ್ಬೋದು. ಚಿಕನ್ ಬೇಕಾದ್ರೆ ಚಿಕನ್ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟೇ ಬೇರೆ ಥರ ಇರುತ್ತೆ. ಓಕೆ. ನಾವು ಡೈಲಿ ಹೆಚ್ಚು ಹಾಕೋದು ಟೇಸ್ಟ್ ಬೇರೆ ಇರುತ್ತೆ. ಸೊ ನಾವು ಹಿಂಗೆ ರುಬ್ಬಿ ಹಾಕಿದ್ರೆ ಇದು ಟೇಸ್ಟ್ ಬೇರೆ ಆಗುತ್ತೆ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀವಿ, ಅದೇ ಒಂಥರ ಫ್ಲೇವರ್ ಕೊಡುತ್ತೆ, ಇದೇ ಒಂಥರ ಬೇರೆ ಫ್ಲೇವರ್. ಎಷ್ಟು ವಿಸಿಲ್ ಬರಬೇಕು? 2 ವಿಸಿಲ್. ಓಕೆ. 2 ವಿಸಿಲ್ ಆದಮೇಲೆ ಟೊಮೆಟೊ ಬಾತ್ ರೆಡಿ. ಓಕೆ. ಸ್ಪೆಷಲ್ ಟೊಮೆಟೊ ಬಾತ್ ರೆಡಿ. ಓಕೆ ಮಮ್ಮಿ, ರೆಡಿನಾ ಟೊಮೆಟೊ ಬಾತ್? ರೆಡಿ. ಓಕೆ. ವಾವ್, ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾ ಇದೆ. ಇದ್ರ ಜೊತೆಗೆ ಕಾಂಬಿನೇಷನ್ ಏನು ಮಮ್ಮಿ?
ಅಂದರೆ ಏನು ಮಾಡ್ಕೊಂಡು ತಿನ್ಬೋದು ಇದ್ರ ಜೊತೆ ಕಾಂಬಿನೇಷನ್? ಪಚ್ಚಡಿ ಮಾಡ್ಕೊಂಡು ತಿನ್ಬೋದು, ಗ್ರೇವಿ ಮಾಡ್ಕೊಂಡು ತಿನ್ಬೋದು, ಚಿಕನ್ ಗ್ರೇವಿ, ಆಲೂ ಗ್ರೇವಿ, ಓಕೆ, ವೆಜಿಟೇಬಲ್ ಗ್ರೇವಿ, ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರತ್ತಲ್ವಾ? ಚೆನ್ನಾಗಿರೋದು. ಸೊ ಇವಾಗ ಇದು ರೆಡಿ ಟು ಸರ್ವ್. ಎಸ್. ಓಕೆ, ಸೊ ನೋಡಿದ್ರೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಕೂಡ ಮಾಡ್ಕೊಂಡು ಟ್ರೈ ಮಾಡಿ. ಸೊ ಹೇಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.